ಯಾವ್ದು ಕಟ್ಟಿಲ್ಲ. ಕಟ್ಟು ಕಟ್ಟಿವೆ ಜೋರಾಗಿ ಹೇಳ್ಬೇಕು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ CS ವ್ಲಾಗ್ಸ್ ಇನ್ ಕನ್ನಡ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಎಲ್ಲ ಇನ್ನೂ ಮಲ್ಕೊಂಡಿದ್ದಾರೆ. ನಾನು ಆರಾಮಾಗಿದ್ದು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೈಟ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಇನ್ನೂ ಮಲಗಿದ್ದಾರೆ. ಇದರಲ್ಲಿ ಅಷ್ಟರಲ್ಲಿ ರೆಡಿ. ರೈಸ್ ಆಗಿದೆ, ಇದಾದರೆ ರೆಡಿ. ಆ್ಯಂಡ್ ಇವತ್ತು ಈವ್ನಿಂಗ್ ಒಂದು ಗೃಹ ಪ್ರವೇಶ ಇದೆ, ಅಲ್ಲಿಗೂ ಹೋಗಬೇಕು. ಆ್ಯಂಡ್ ಅಷ್ಟರಲ್ಲಿ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ. ಸ್ನಾನ ಮುಗಿಸಿ ಎಲ್ಲ ಮುಗಿಸಿ ಈವ್ನಿಂಗ್ ಅಲ್ಲಿಗೆ ಹೋಗಬೇಕು ಅಷ್ಟೆ. ನಾವು ಇವಾಗ ಅಪ್ಪಿಯಕ್ಕೆ ಇವಾಗ ಬ್ರೌನಿ ಕೇಕ್ ಮಾಡ್ತಿದ್ದಾರೆ. ಹೆಂಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ ಬನ್ನಿ. ಏನು ಹಾಕಿದ್ರೆ ಡಾರ್ಕ್ ಚಾಕ್ಲೇಟು ಡಬಲ್ ಬಾಯ್ಲ್ ಮಾಡ್ಕೋಬೇಕಿಲ್ಲ. ಕೆಳಗಡೆ ನೀರು ಇಟ್ಬಿಟ್ಟು ಅದನ್ನ ನೀರು ಬಾಯ್ಲ್ ಹಾಕ್ಬಿಡ್ಬೇಕು. ಅದ್ರ ಮೇಲೆ ಒಂದು ಬೌಲ್ ಹಾಕಿ ಅದ್ರ ಮೇಲೆ ಚಾಕ್ಲೇಟು, ಅದ್ರ ಒಳಗಡೆ ಚಾಕ್ಲೇಟು. ಹಾಫ್ ಕಪ್ ಡಾರ್ಕ್ ಚಾಕ್ಲೇಟ್. ಕೇಕ್ ಏನಕ್ಕೆ ಅಂದರೆ ತ್ರಿಷಿಕಾ ಹ್ಯಾಪಿ ಟು ಯು ತ್ರಿಷಿಕಾ ಅಂತಲೇ ಅವಳು ಅವತ್ತಿಂದ. ಅದಕ್ಕೆ ಕೇಕ್ ಮಾಡ್ಬಿಟ್ಟು ತ್ರಿಷಿಕನ ಕೈಲಿ ಒಂದು ಕ್ಯಾಂಡಲ್ ಇಟ್ಬಿಟ್ಟು ಹ್ಯಾಪಿ ಟು ಯು ಮಾಡಿಸ್ತಾರೆ. 1 year 6 months ಬರ್ತಾರೆ. ಸುಮ್ಮನೆ ಬರ್ತಾರೆ ತಿನ್ನಕ್ಕೆ ಅಷ್ಟೇ. ನಾವು ಮೊನ್ನೆ ಜಿಯೋ ಮಾರ್ಟಲ್ಲಿ ನೋಡಿದೆ, ಎಷ್ಟು ಫುಲ್ ಒಂದು ಇಷ್ಟು ದೊಡ್ಡದಿತ್ತು. ಎಷ್ಟು ಫಸ್ಟ್ ಟೈಮ್ ಇದು ಡಾರ್ಕ್ ಚಾಕ್ಲೇಟಾ? ಹಾಫ್ ಕಪ್ ಬಟರ್. ಸ್ವಲ್ಪ ನೆಕ್ಸ್ಟ್ ಬೇಕು, ಸ್ವಲ್ಪ ತಿನ್ನಕ್ಕಾಗಲ್ಲ ಇದು ಬಟರಾ? ಫುಲ್ ಇದು ಎರಡು ಮೆಲ್ಟ್ ಆಗಬೇಕು. ಮೆಲ್ಟ್ ಆಗ್ತಾ ಇದೆ ಬಟರ್. ಈಗ ಒಂದು ಸ್ವಲ್ಪ ಮೆಲ್ಟ್ ಆದರೆ ಸೂಜಿ ಬರ್ತೀನಿ ಅಂದ. ಜಿಮ್ಗೆ ಬರ್ತಾನಂತೆ. ಏನೋ ಜಿಮ್ಮು ಅಂತಾನೆ, ಏನೋ ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ. ಇದಾಯಿತು. ಇದು ಫುಲ್ ಕೂಲ್ ಡೌನ್ ಆಗಬೇಕು, ಫುಲ್ ಆಡಬೇಕು. ಇದೊಂದು ಕಡೆ ಇಟ್ಟು ನೆಕ್ಸ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಕಡೆ ಹಾಕೋಣ. ಇದನ್ನ ಆಫ್ ಮಾಡ್ಬಿಡ್ತೀನಿ. ಕಿತ್ತಿಟ್ಬಿಡ್ಲ ಇದು ಈ ಕಡೆ ಎಲ್ಲರೂ ಇರಲಿ ಬರಲ್ಲ. ನೆಕ್ಸ್ಟು 1 ಕಪ್ ಮೈದಾ, ಕಾಲು ಕಪ್ ಕೋಕೋ ಪೌಡರು, ಮೊಸರು ತಿನ್ಕೊಂಡ್ರೆ ಮುಕ್ಕಾಲು ಕಪ್ಪು ಸಕ್ಕರೆ ಪುಡಿ, ಅರ್ಧ ಕಪ್ ಹಾಕ್ತಿದ್ದೀನಿ. ಇನ್ನೊಂದು ಕಾಲು ಕಪ್ಪು, ಟೋಟಲ್ ಮುಕ್ಕಾಲು ಕಪ್ ಆಯಿತು. ಮೆಜರಿಂಗ್ ಮಾಡ್ಕೊಂಡು ಹಾಕಬೇಕು, ಆವಾಗ ಕೇಕ್ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೆಕ್ಸ್ಟು ಬೇಕಿಂಗ್ ಪೌಡರ್. ಸೋಡಾ ಬೇಕಾ? ಸೋಡಾ ಬೇಡ, ಪೌಡರ್ ಸಾಕು. ಸ್ಪೂನ್ ಕೊಡಲಾ? ಕೈಲೇ ಹಾಕ್ತೀನಿ, ಜಸ್ಟ್ ಇದು ಸ್ವಲ್ಪನೇ, ಒಂದು ಟೀ ಸ್ಪೂನ್ ಅಷ್ಟು. ಒಂದು ಚಿಟಿಕೆ, ಚಿಟಿಕೆ ಅಲ್ಲ, 1 ಟೀ ಸ್ಪೂನ್. ಮತ್ತು ಇನ್ಸ್ಟೆಂಟ್ ಕಾಫಿ ಪೌಡರ್ 1 ಪ್ಯಾಕೆಟ್. ಯಾವುದಾದ್ರೂ ಸರಿ, ಇಂತೆ ಹಾಕ್ಬೇಕಂತೇನಿಲ್ಲ. ಕಲರ್ ಚೆನ್ನಾಗಿ ಕಾಣ್ತಿದೆ. ನೀವು ಹಾಕ್ತಾನೆ ಎಲ್ಲರೂ ತುಂಬ ಐತಲ್ಲ, ಸ್ವಲ್ಪ ಚಿಕ್ಕದು ಬೇರೆ ಇದು. ಸ್ಪೂನ್ ನೋಡಿದ್ರೆ ಸೈಡಿಂದನೇ ನೋಡುತ್ತೆ. ಈ ಕಡೆ ಬಿಡಿ. ಬಿಡಲಾ? ಇವಾಗ
ಆಯ್ತು ಇದೆಲ್ಲ ಮ್ಯಾಶ್ ಮಾಡಲ ಹಿಂಗೇನೆ ಹಿಂಗೆ ಕೈಲಿ ಹಿಂಗೆ ಅಂದ್ಬಿಟ್ಟು ಆಗಬೇಕು. ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಗ್ಲಾಸ್ ಬೌಲ್ ಕೊಡ್ತಿದೆ ಕಲ್ಸಕ್ಕಷ್ಟೇ. ಇದಿಷ್ಟು ಡ್ರೈ ಇಂಗ್ರೀಡಿಯೆಂಟ್ಸು. ನೆಕ್ಸ್ಟ್ ಇದಕ್ಕೆ ಮೆಲ್ಟ್ ಮಾಡಿರೋ ಚಾಕ್ಲೇಟ್. ಅದಕ್ಕೆ ಇನ್ನೊಂದ್ಸಲ ಏನೇನು ಹಾಕಿದ್ರೆ ಹೇಳ್ಬಿಡಿ. ಹಾಂ, ಇನ್ನೊಂದ್ಸಲ ಏನೇನು ಹಾಕಿದ್ರೆ ಹೇಳ್ಬಿಡಿ. 1 ಕಪ್ ಮೈದಾ, 1/4 ಕಪ್ಪು ಕೋಕೋ ಪೌಡರ್, 3/4 ಕಪ್ ಶುಗರ್ ಪೌಡರ್, 1 ಸ್ಯಾಶೆಟ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಇಷ್ಟೇ. ನೆಕ್ಸ್ಟು ಇದು ಮೆಲ್ಟ್ ಮಾಡ್ಕೊಂಡಿರೋದು ಇದು ಹಾಕಬೇಕು. ವೆನಿಲಾ ಎಸೆನ್ಸ್ ಸ್ವಲ್ಪ ಹಾಕಬೇಕು, ಮತ್ತು 1/2 ಕಪ್ಪು ಮಿಲ್ಕ್ ಹಾಕಬೇಕು. ರೆಡಿ ಆಗಿದೆ. ಅದೊಂದು ಸ್ವಲ್ಪ ತಣ್ಣಗಾಗಬೇಕಿದು. ವೆನಿಲಾ ಎಸೆನ್ಸ್ ಹಾಕ್ತಿದ್ದೀನಿ. ಇದು ಎತ್ತು ಬಿಡ್ಲಾಕ ಇಲ್ಲಾಂದ್ರೆ ಬಿಸಿಯಾಗೇ ಇರುತ್ತೆ, ಇದು ಕರ್ಗೋಗಿದೆ. ಈ ವಿಡಿಯೋ ಆದ್ಮೇಲೆ ನೆಕ್ಸ್ಟು ಇದು ಮಾಡೋಣ. ಏನು, ನಾನೊಂದು ಐಟಮ್ ಮಾಡ್ತೀನಿ, ನೀವೊಂದು ಐಟಮ್ ಮಾಡಿ. ನಾನು ಕುಕಿಂಗ್ ಚಾಲೆಂಜ್. ಓಕೆ. ಚಿಕನಲ್ಲಿ, ನಾನ್ ವೆಜ್ಜಲ್ಲಿ. ನಾವು ವೆಜ್ ಮಾಡೋದೇ ಇಲ್ಲ, ಮನೇಲಿ ಬೈತಾರೆ. ಬರೀ ನಾನ್ ವೆಜ್. 1/2 ಕಪ್ ಮಿಲ್ಕು. ನಾಳೆ ಇಲ್ಲ ನಾಡಿದ್ದು ಸೋಮವಾರ, ಬುಧವಾರ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಬೇಕಿದು. ಮೆಲ್ಟೆಡ್ ಚಾಕ್ಲೇಟು ಬಟರ್ ಇತ್ತಲ್ಲ ಅದನ್ನ ಹಾಕೋತಾ ಇದ್ದೀನಿ. ಚಿಕನ್ ಮಾಡ್ತಾಳೆ ಕೆಳಗಡೆ. ಬಿಸ್ಕೆಟ್ ಚಾಕ್ಲೇಟ್ ಅಂತ ತಿಂದ ಅದಕ್ಕೆ ಹೋಗಿರೋದು. ಅದಕ್ಕೆ ಹೋಗಿದ್ದು. ಇಲ್ಲಿ ಗೋಡಂಬಿ ಆಯಿತು. ನೆಕ್ಸ್ಟ್ ಇದರಲ್ಲೇ ಇದಕ್ಕೆ ಪಡ್ಸಿಗೆ ಮಾಡ್ಕೊಳ್ಳೋಣ. ಏನು ತೊಳೆಯೋದು ಬೇಡ. ಕನ್ಸಿಸ್ಟೆನ್ಸಿ ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ಕೋಬೋದು. ನನ್ನ ಫ್ರೆಂಡ್ ಒಬ್ಳು ಮಾಡ್ತಿದ್ದಾಳೆ. ಇದೆ ಫುಲ್ಲು ಬ್ರೌನಿ ಅದೆಲ್ಲ ಸೇಲ್ ಮಾಡೋದು ಚೆನ್ನಾಗಿ ಮಾಡ್ತಿದ್ದಾಳೆ. ಚಾಕ್ಲೇಟ್ಸು ಇದೆಲ್ಲ MV ಅಂತೇನೋ ಮಾಡಿಕೊಂಡು ಇಂಟರ್ವ್ಯೂ ಮಾಡೋಣ ಒಂದ್ಸಲ. ಪಿಸ್ತಾಶ್ ಅಲ್ಲೇ ಹೋಗಿ ಇಂಟರ್ವ್ಯೂ ಮಾಡೋಣ ಒಂದ್ಸಲ. ಇಂಟರ್ವ್ಯೂ ಹಸಿ ತರಿಸ್ಬೇಕು ಅಲ್ಲಿಂದ. ರಿವ್ಯೂ ಚೆನ್ನಾಗಿದೆ, ತರಿಸೋಣ. ಬಂತು ನೆಕ್ಸ್ಟ್ ಇದಾದ್ಮೇಲೆ ತಿನ್ನೋದು. ಅಲ್ಲ, ನೆಕ್ಸ್ಟು ಬೇಕ್ ಮಾಡೋದು. ಬೇಕ್ ಮಾಡಾದ್ಮೇಲೆ ಮೋಲ್ಡಿಗೆ ಹಾಕಿ ಇಲ್ಲಿ ಹಿಂಗೆ ಬಿಟ್ಟರೆ ಪೋರಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು. ಇದೊಂದು ಸ್ವಲ್ಪ ಕಟ್ ಆಗ್ತದೆ ಅಲ್ವಾ, ಇನ್ನೊಂದು ಸ್ವಲ್ಪ ಮಿಲ್ಕ್ ಆಡ್ ಮಾಡಿ. ಬಿಡಿ. ಇಲ್ಲೇ ಇದೆ ಪೌಡರ್ ಮಾಡೋದು. ಪ್ರವೀಣಿಗೆ ಫೇವ್ರೇಟ್ ಇದು. ವಾರಕ್ಕೊಂದ್ಸಲ ಮಾಡ್ಕೊತಿರ್ತೀವಿ. ಕೇಕ್ನೇ ವಾರಕ್ಕೊಂದ್ಸಲ ಮಾಡ್ತಾರೆ. ಸೌಕಾರ ಮಂದಿ. ಈಗ ಬಂದು ಈ ಕನ್ಸಿಸ್ಟೆನ್ಸಿ ಬಂದರೆ ರೆಡಿ ಅಂತ. ಈಗ ಬಂದರೆ ನಿಮ್ಮ ಕೇಕ್ ಚೆನ್ನಾಗಿದೆ ಅಂತ ಅರ್ಥ. ಈಗ ನಾವು ಬೇಕಾದಾಗಲೂ ಚೆನ್ನಾಗಿ ಯಾವ್ದು ಫ್ಲಫಿ ಆಗಿ ಬರುತ್ತೆ. ಬರುತ್ತೆ ಫ್ಲಫಿ ಆ್ಯಕ್ಚುಲಿ ನಾವು ಈ ಮೋಲ್ಡಲ್ಲಿ ಮಾಡಬೇಕಿತ್ತು. ಈ ಮೋಲ್ಡ್ ಇಡ್ಸೋ ಯಾವುದು ಪಾತ್ರೆ ಇಲ್ಲ ಅಂತ ಈ ಪಾತ್ರೆ ಮಾಡ್ತಾರೆ. ಬರುತ್ತೆ ಅದರಲ್ಲೂ ನೀಟಾಗಿ. ಯಾವುದ್ರಲ್ಲಾದ್ರೂ ನಮ್ಗೆ ಕನ್ವೀನಿಯಂಟ್ ಹೆಂಗಿದೆ ಮಾಡ್ಕೋಬೋದು. ಮೋಲ್ಡಿಂದ ಅಲ್ಲ ಮಾಡ್ಬೋದು. ಇದರಲ್ಲೇ ಚೆನ್ನಾಗಿತ್ತು. ಚಿಕ್ಕದು ಇಡಕ್ಕೆ ಯಾವುದು ಪಾತ್ರೆ ಇಲ್ಲ. ಹಾಂ, ಓಕೆ. ಓ, ಈಗ ನೀವು ಇದರಲ್ಲಿ ಇಡೋದಾ? ಬಿರಿಯಾನಿಗೆಲ್ಲ ಮಾಡ್ತೀವಲ್ಲ ಅಲ್ಲ ಪಾತ್ರೆ, ಇದು ಇಡಿಸ್ತಿಲ್ಲ. ಓ ಅಲ್ಲಿದ್ಯಾ? ಅದಕ್ಕೆ ಇದನ್ನೇ ಇದರೊಳಗೆ ಇಟ್ಟು ಮಾಡೋಣ ಅಂತ. ಇದು ಫಸ್ಟ್ ಪ್ರೀ ಹೀಟ್ ಮಾಡಬೇಕು. ನಮಗೆ ಗ್ಯಾಸ್ ಚಿಂತೆ, ರೇಟ್ ಜಾಸ್ತಿ ಆಗೈತೆ ಅಂತ. ಇತ್ತನ್ಬಿಡ್ತಿದ್ವಿ.
ಅವನೇ ತಂದ್ಬಿಡ್ಬೋದಿತ್ತು. ಅವನಲ್ಲಿ ಏನೋ ಅಷ್ಟು ಚೆನ್ನಾಗೇ ಬರಲ್ಲ, ಇದರಲ್ಲೇ ಇಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ. ಅದೊಂದು ಇದಕ್ಕೆ ಒಂದು ಸ್ಟ್ಯಾಂಡ್. ನೆಕ್ಸ್ಟ್ ಪ್ರೊಸೀಜರ್ ಏನು? ಇದು ಪ್ರೀ ಹೀಟ್ ಮಾಡೋಕ್ಕೆ ಇಡಬೇಕು. ಸಾಕಾಗೋದು ಸಾಕು. ಇದ್ರ ಮೇಲೆ ಒಂದು ಸುಮ್ಮನೆ ಅಂಟಬಾರ್ದು ಅಂತ ನೋಡಿ, ಅದು ನೀಟಾಗಿ ಕಟ್ ಮಾಡ್ಕೋಬೇಕಲ್ಲ. ಬಟ್ಟೆರೆ ಹಾಕ್ತೀನಿ. ಸುಮ್ಮನೆ ಇದು ಮಾಡ್ತಿದ್ದೀನಿ ಅಂಟ್ಕೊಳ್ಳಿ ಅಂತ. ಒಂದು ರೆಡಿ ಮಾಡಿ ಕೂರಿಸ್ಬಿಟ್ಟು. ಕ್ಯಾಂಡಲ್ ಇದೆಯಾ? ಕ್ಯಾಂಡಲ್ ವ್ಯವಸ್ಥೆ ಮಾಡಿದ್ರೆ ಆಯ್ತು. ಅದೇ ಚಿಕನ್ ನ್ಯಾಪ್ ಇಟ್ಟು ಇಲ್ಲ ಮಾಡಿ ಇದೆಯಾ? ಎಲ್ಲಿದು? ಇದು ಬ್ರೌನ್ ಇದಾಗಿದೆ, ಪ್ರೀ ಹೀಟ್ ಆಗಿದೆ. ಇವಾಗ ನೀರೇನಾರು ಹಾಕಿದ್ದೀರಾ? ನೀರು ಹಾಕಂಗಿಲ್ಲ. ಓಕೆ. ಉಪ್ಪು ಬೇಡವಾ? ಬೇಡ, ಜಸ್ಟ್ ಹಂಗೆ ಇಟ್ಟು 40 to 45 ಮಿನಿಟ್ಸ್ ಬೇಕು. ಮೊದಲೆಲ್ಲ 45 minutes. ಅಲ್ವಾ ಇಡ್ತಿದ್ದು ಕೇಕಿಗೆ? ಅದನ್ನೂ ಹಾಕಿ ಇಡ್ಬೋದು, ಬಟ್ ಹಿಂಗೆ ಇಟ್ಟರೆ ಸಾಕು. ಅದು ಮೋಸ್ಟ್ಲಿ ಅದೆಲ್ಲ ಉಪ್ಪು ಫ್ಲೇವರ್ ಅವು ಇಡ್ಕೊಂಡು ಒಂದ್ಸಲಿ ಉಪ್ಪು ಫ್ಲೇವರ್ ಆಗ್ಬಿಟ್ಟಿತ್ತು. ಆಕ್ಚುಲಿ ಕಲ್ಲುಪ್ಪು ಹಾಕ್ಬಿಟ್ಟಿದ್ದೆ, ಅದಕ್ಕೆ ಹಂಗಾಗಿತ್ತು. ಪುಡಿ ಉಪ್ಪು ಹಾಕಿ 45 ಮಿನಿಟ್ಸ್ ಆದ್ಮೇಲೆ ನೋಡೋಣ. ಕೃಷಿಕಾ ಕೇಕ್ ಇಟ್ನೇ ಹಿಂಗೆ ನೆಕ್ತಾವಳೈತೆ. ಕೇಕ್ ಕೊಟ್ರೆ ಹೆಂಗ್ ಮಾಡೋಣ? ಇನ್ನು ಕೇಕೆ ಮುಗ್ದಿಲ್ಲ, ಉಳಿದಿದ್ದು ಬೆಳೆದಿದ್ದೆಲ್ಲ ನೆಕ್ಕೋದಾಯ್ತು ಪಾಪ. ಬಂದ ಇವನ್ ಬಂದ. ಫೇಮಸ್ ಆಗ್ಬಿಟ್ಟಿದ್ಯಾ ಕಣೋ. ಏನು ಗೊತ್ತಾ ಸುಜಿ? ಯಾವ ಡೈಲಾಗ್ ಗೊತ್ತೇನಾ? ಯಾರೋ ಅವಳೇನಲ್ಲ ಹೇಳು. ಯಾರಪ್ಪ ಇದು? ಫೇಮಸ್ ಆಗಿದೆ. ಏನು ಕೇಳು? ಮೊನ್ನೆ ನಮ್ದು ಕುಕಿಂಗ್ ಬ್ಲಾಗ್ ಇತ್ತಲ್ಲ, ಕೇಳಿಸ್ಕೊ ಇಲ್ಲಿ, ಯಾರು ಪೂರ್ತಿ ಕೇಳಿಸ್ಕೊ. ಏನ್ ಫೇಮಸ್ ಆಗಿದೆ ಗೊತ್ತಾ? ನನ್ನ ಒಬ್ರು ಕೊಲಿದ್ದು ಗುರು ಎಲ್ಲ ಚೆನ್ನಾಗಿ ಮಾಡ್ತಿದ್ರಿ. ಒಬ್ರು ಹುಡುಗ ಇದೆ, ಯಾರು ಒಂದು ಅದು ಅಮ್ಮ ಇದ್ದಾರಲ್ಲ, ಅಮ್ಮ ಅವರ ತಮ್ಮನ ಮಗ. ಓಕೆ, ಮತ್ತೆ ತಿನ್ನಕ್ಕೆ ಬರ್ತಾನೆ ಯಾವಾಗಲೂ ಅಂತ ಹೇಳ್ತಿದ್ದೆ. ಇಲ್ಲ ಇಲ್ಲ, ಅವಾಗ ಮಾತ್ರ ಬರ್ತಾನೆ ಅಂತ ಹೇಳಿ. ನೋಡಿ ನನ್ನ ರಿಯಾಕ್ಷನ್ ನೋಡಿ, ಹಿಂಗಂತಾನೆ ಆಮೇಲೆ ಸರಿ ಹೋಗ್ತಾನೆ. ಅಮ್ಮ ನಿಂದು ಫುಲ್ ನೇಮ್ ಏನಪ್ಪ ನಿಂದು? ಸುಜ್ಜಿ ಅಲ್ಲ ಬಂಗಾರ. ನಿನ್ನ ಹೆಸರೇನು? ಅಮ್ಮ ನೋಡು ತ್ರಿಷಿಮಾ. ಸುಜಿ, ಯಾರು ಕರಿಯೋರು ನಿನ್ಗೆ ಈ ತರ? ತ್ರಿಷಿ ನಿಂದು ಫುಲ್ ನೇಮ್ ಏನಪ್ಪ? ತ್ರಿಷಿಕಾ, ನಿನ್ ಫುಲ್ ಹೆಸರು ಹೇಳು. ನಿನ್ ಫುಲ್ ಹೆಸರು ಹೇಳು. ಲೇ, ಅವಳು ಹೇಳ್ಬೇಕಂದ್ರೆ ಒಂಚೂರು ಹಿಂದೆ ಹೋಗು. ಝೂಮು ಬಂದ್ಬಿಡಿ. ತ್ರಿಷಿಕಾ, ನಿನ್ ಫುಲ್ ಹೆಸರು ಹೇಳು. ಕೃಷಿ ಕಾಣ್ಬೇಡವೋ? ಏಯ್, ನಿನ್ ಫುಲ್ ಹೆಸರೇನು ಹುಡುಗಿ? ನಿನ್ ಅಮ್ಮ ಫುಲ್ ಹೆಸರೇನು ಚಿನ್ನಿ? ಅಮ್ಮ ನಿಂದು ಫುಲ್ ಹೆಸರೇನಪ್ಪ? ಇದು ನಮ್ಮ ತೋಟದಲ್ಲಿ ವಿಡಿಯೋ ಮಾಡಿದಾಗ ಹಣ್ಣು ಬಿಟ್ಟಿತ್ತಲ್ಲ, ಆ ಹಣ್ಣು ಸಕ್ಕರೆ ಶುಗರ್ ಆಕ್ಚುಲಿ ತಿನ್ಬಾರ್ದು. ಏನು ಈ ಸಕ್ಕರೆ ಫ್ಯಾಮಿಲಿ ಮತ್ತೆ ಕೇಳಬೇಡಿ. ಲಾಗ್ ಒಳ್ಳೆ ನಾನು ತಿನ್ಬಿಟ್ಟು ಹೇಳ್ತೀನಿ. ಟೇಸ್ಟ್ ಮಾಡಿ ಹೇಳಪ್ಪ. ಹಂಗೆ ನೀನು ನಮ್ಮ ಫ್ಯಾಮಿಲಿ ಅಲ್ವಾ? ಅಲ್ವಾ? ಏಯ್, ಹಂಗಂದ್ರೆ ನೀವು ಅಲ್ವಾ? ಬೆಂಕಿನಾ? ನಾವು ಅದನ್ನ ಹೇಳಿದ್ದು. ಈಗ ಸಿಪ್ಪೆ ಸಮೇತ ತಿನ್ಕೊಂಡು ಸಿಪ್ಪೆ ಕಿತ್ಕೊಂಡೋಗಕ್ಕೆ ಆಯ್ತಿಲ್ಲ. ಸಿಪ್ಪೆ ತಿನ್ಬಾರ್ದು. ಹೌದಾ? ಸಿಪ್ಪೆ ಮೇಲೆ ಬ್ಯಾಕ್ಟೀರಿಯಾಸ್ ಎಲ್ಲ ಕೂತಿರುತ್ತೆ. ಎಲ್ಲ ಬಾಡಿ ಆಂಟಿ ಮಾಡ್ತಿರುತ್ತೆ. ಸ್ಟ್ರಾಂಗ್ ಬಾಡಿ, ಆಂಟಿಬಯೋಟಿಕ್ಸ್ ಎಲ್ಲ ನೀಟಾಗಿ ನೋಡಿ. ಇವರೇ ನೀರಾಗಿ ಬೆಳೆಸಿರೋದು, ಗೊಬ್ಬರ ಹಾಕಿ ಬೆಳೆಸಿರೋದು. ನೋಡೋ ಜನ ಏನು ಮುದ್ದೆ ಬೇಕು ಅಂತ ಸ್ಕ್ಯಾನ್ಗೆ ಮಾಡಿದ್ರೆ ಆಯ್ತು, ನಮ್ಮನ್ನು ದಿನ ನೀರು ಹಾಕೊಂಡು ಅವ್ರನ್ನ ಬಿಟ್ಬಿಟ್ಟಿದ್ರಲ್ಲ. ಸಾಕು. ತ್ರಿಷಿ ಸಾಕು ಚಿನ್ನಿ. ಏನದು? ಏನು ಕೊಡೋದು? ಲೈಟ್ ಎಲ್ಲ ಆನ್ ಮಾಡಿ. ಪಪ್ಪಂಗೆ ಹೇಳು. ಬಂಗಾರ ಏನದು? ಬುಸಿ. ಚಾಕ್ಲೇಟ್ ಕಟ್ ಆಗ್ತಾ ಇದೆ. ಸ್ವಲ್ಪ ಕೊಯ್ಯಿ. ಅಪ್ಪಿ ಅಕ್ಕ ಫುಲ್ ಹಾಕ್ಬಿಟ್ಟು ಸೌಂಡ್ ಕಮ್ಮಿ ಮಾಡಕ್ ಹೋಗಿದ ತಕ್ಷಣ ಹೋಗ್ಬಿಡ್ತು. ನಡೀತಾ ಇದೆ. ರೆಡಿ ಆಗಿದೆ. ಸ್ಮೆಲ್ ಗಮ್ ಅಂತಿದೆ. ಬಿಡಿಸು, ಗೋಡಂಬಿ ತಿಂತಾವನೆ. ನೀನೇ ಬಿಡಿಸ್ಬೇಕು.
ಹಾಕ್ಲಾ? ಯಾವ್ದಕ್ಕೆ ಹಾಕ್ಬೇಕು ತಿರ್ಗಾ ಇನ್ನೊಂದ್ಸಲ ಬೇಕಾ? ಮತ್ತೆ ಬಾಯ್ಲ್ ಮಾಡ್ಕೋಬೇಕಂತೆ. ಬಾಯ್ಲ್ ಅಂತೆ ತಿರ್ಗಾ. ಅಕ್ಕ ಬಟರು ಹಾಕ್ಲಾ ಜೊತೆಗೆ? ಟೈಮ್ ಇತ್ತು, ತಿಂಗಳು ಕಟ್ ಮಾಡಿಸ್ತಿದ್ದು. ಇದಕ್ಕೆ ಇವಾಗ ಒಂದ್ 2 ಸ್ಪೂನ್ ಅಷ್ಟು ಮಿಲ್ಕ್ ಆಡ್ ಮಾಡ್ಕೊಳ್ಳೋಣ. ಮೆಲ್ಟ್ ಆಗ್ತಾ ಇದೆ. ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಇದೆಲ್ಲಿಗೆ? ಅದ್ರ ಮೇಲ್ಗಡೆ ಹಿಂಗೆ ಗಾರ್ನಿಶ್ ಮಾಡೋದು. ಓಕೆ. ಬಟರು ಒಂದು ಸ್ಮಾಲ್ ಕ್ಯೂಬ್ ಬಟರು, ಒಂದು 1/2 ಕಪ್ಪು ಇದರಲ್ಲಿ ಚಾಕ್ಲೇಟು, ಡಾರ್ಕ್ ಚಾಕ್ಲೇಟು, ಒಂದು 2 ಸ್ಪೂನ್ ಅಷ್ಟು ಮಿಲ್ಕು ಅಷ್ಟೇ. ಡಾರ್ಕ್ ಚಾಕ್ಲೇಟ್ ಯಾಕೆ ಡಾರ್ಕ್ ಆಗಿದೆ? ಇದು ಡಾರ್ಕ್ ಆಗಿದ್ಯಾ ಅದಕ್ಕೆ? ಈಗ ನೀನ್ ಯಾಕೆ ಹಿಂಗಿದ್ಯಾ ಅಂತ ಕೇಳಕ್ಕಾಗತ್ತಾ? ಯಾವ್ದು ಕಟ್ಟಿಲ್ಲ. ಕೇಳ್ತಿರಲ್ಲ, ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಬೆಣ್ಣೆ ಕೊಡ್ಲಾ ನಿಂಗೆ? ಮೈ ಏನೋ ಮೈ ಬ್ರದರ್ ಅಂತ ಅದೇನೋ ಗೊತ್ತಿಲ್ಲ. ಕೇಕ್ ಮಾಡ್ತೀರ ಅಂತ ಹೆಂಗ್ ಗೊತ್ತಿಲ್ಲ. ಫೋನ್ ಮಾಡಿ ಕರೆದ್ರೆ ಇವರೆಲ್ಲ ಸುಳ್ಳು ಹೇಳ್ತಾರೆ. ನಂಬಳಿ ಇದನ್ನ ಕಟ್ ಮಾಡ್ತಾರೆ, ಪಕ್ಕ ಕಟ್ ಮಾಡ್ತಾರೆ. ನಾನು ಕಮೆಂಟ್ ಮಾಡ್ತೀನಿ ಹಿಂಗೆ. ಬಂದ್ಬಿಡದ ಆಗಲ್ಲ ಕೆಲಸ ಇದೆ. ನಾನು ರೆಸ್ಪೆಕ್ಟ್ ಕೊಡ್ತೀನಿ ಒಬ್ರು ಮಾತಿಗೆ. ಇದನ್ನ ಏನು ಮಾಡಬೇಕು? ಪ್ಲೇಟ್ ಹಾಕೋಣ. ಓಕೆ. ಓ ಸಗದಾಗಿ ಬಂದಿದೆ ನೋಡಿ ಚಂದನ ಅವರೇ. ಅದೇ ಆ ಮೋಲ್ಡ್ ಅಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರ್ತದೆ. ಅದೇ Shape. ಇದಕ್ಕೆ ಅದು ಶೇಪ್ ಅದು ನೆಕ್ಸ್ಟ್ ಏನು? ಹಾಕ್ಬಿಟ್ಲಾ? ಏನದು? ಗಣೇಶ್ ಇಬ್ರು ಸರಿ ಅವ್ರೆ, ಒಬ್ರು ಕಾಯ್ತಾನೆ ಇಲ್ಲ ಕೇಕ್ಗೆ. ಹ್ಯಾಪಿ ಟು ಯು ತ್ರಿಷಿಕಾ. ಹೇಳು ಮತ್ತೆ. ಹ್ಯಾಪಿ ಟು ಯು ತ್ರಿಷಿಕಾ. ಹ್ಯಾಪಿ ಹ್ಯಾಪಿ ಹ್ಯಾಪಿ. ತಗೋಬಿಡ್ರಪ್ಪ ಬೇಗ. ಕೇಕ್ ಕಟ್ಟಿಂಗ್ ಆಗ್ತಿದೆ ಫೈನಲಿ. ಎಲ್ಲ ಆ ಕಡೆ ಬನ್ನಿ. ನೋಕು ನೋಕು ಬೇಡ. Happy to you, Trishika. Happy to you, Trishika. Happy to you, happy to you, to you. Happy ಈ ಬಾಡಿ ಬಿಲ್ಡರ್ನ ತೋರಿಸ್ರಿ ಇಲ್ಲಿ ಇಬ್ರು. Oh my goodness. ಅಪ್ಪಿ ಅಕ್ಕ ಬಿಸಿಗೆ ಕ್ಯಾಂಡಲ್ ಒಳಗಡೆನೆ ಕರ್ಗೋಗೈತಕ್ಕ. ರಾಮ ಆ ಪಾರ್ಟ್ ನ ಹಂಗೆ ತೆಗೆದುಬಿಡ್ಬೇಕು. ಹಾ ಕಟ್ ಮಾಡಿಸಿ ಕೇಕು. ನೈಫ್ ಕೊಟ್ಟಲ್ಲ ಯಾರಿಗೋ? ಅಲ್ಲೇ ಇಲ್ಲ ಇಲ್ಲ ಇಲ್ಲಿ ಸುಮನ್ ತಂದ್ರು ಅಕ್ಕ. ಅಯ್ಯೋ ಅಯ್ಯೋ ಇಬ್ರು ಹಂಗಂಗೆ ನೆಕ್ತಾ ಬಿದ್ದವ್ರು ಅದನ್ನ. ಹಾ ಕಟ್ ಮಾಡ್ಸಮ್ಮ. ರಿಷಿಕಾ ಹಿಡ್ಕೊ ಹಿಡ್ಕೊ. ಹೋಗಿ ಅಪ್ಪ ಆ ಕಡೆ. ಬೇಡ ಆ ಕಡೆ ತೆಗಿ. ಹೋಗು ಹೋಗು. ಆ ಕಡೆ ಹೋಗು. ಇಲ್ಲಿ ಬನ್ನಿ ಅಕ್ಕ. Happy to you, happy to you, to you. Happy to you. Happy to you. Hey, what is that? ಸುಟ್ಟ ಸುಟ್ಟ. ಬಿಸಿ ಇದೆ ಕೇಕು. ಅದನ್ನ ಹಾರಕ್ಕೂ ಬಿಡ್ತಾ ಇಲ್ಲ. ಬಿಟ್ಟಿಲ್ಲ. ಆರವರೆಗೂ ಬಿಡ್ತಾನೇ ಇಲ್ಲ ತ್ರಿಷಿಕಾ. ನೋಡಿ ಅವ್ರ ರಿಯಾಕ್ಷನ್ ನೋಡಿ. ಎಮ್ಮಿನಪ್ಪ. ಹಾ ಇಲ್ಲಿ ಚಿನಿ. ವಾವ್. ಹಾ ನೆಕ್ಸ್ಟ್ ಹೋಗ್ರಿ. ಹೌದಾ ಹಾ ಕುತ್ಕೊಳಮ್ಮ. ಬರ್ಡೇನೆ ಮಾಡೋ ಲೆವೆಲ್ಗೆ. ಹಾಯ್. ಪಾಪ ನಂಗೆ ತಿನ್ಸ ಪಪ್ಪಗೆ. ಹಾಂ ಇಟ್ಕೋ. ಪಪ್ಪ ತಿನ್ಸಲ್ಲ ಅಥವಾ ನೀರು ಅವಳು ಬಾಯಿಲ್ ಐತಿ ಇನ್ನು. ಹಾಂ ಪಪ್ಪಗ. ಥ್ಯಾಂಕ್ ಯು. ಮಮ್ಮಿಗೆ ಮಮ್ಮಿಗೆ ಕೆತ್ಬಿಟ್ಟು ತಗೋ. ಮಮ್ಮಿಗೆ ತಿನ್ಸು. ತಿನ್ಸು ಮಮ್ಮಿಗೆ. ಮಮ್ಮಿಗೆ. ಸುಜಿ ಬಾರೋ. ಸುಜಿಗೆ ಇಂಪಾರ್ಟೆಂಟ್ ಸೀನು.
ತೋಕಂದ ಇಲ್ಲಿ ಸುಜಿ ತ್ರಿಷಿಕಾ ಸುಜಿ ಮಾಡ್ತೀನಿ ಅಜ್ಜಿಗೆ ಅಜ್ಜಿ ತಿನ್ಸಲ್ವಾ ಕಂದ ಅಜ್ಜಿ ಬಾಯಲ್ಲಿ ಕುತ್ಕೋ ತಿನ್ಸ್ತಾಳೆ ನಿನ್ ಮೊಮ್ಮಗಳು ಒಂದ್ ಮರ ಕೊಡ್ಬೇಕಾದ್ರೆ ರೂಲ್ಸ್ ಬರಜ್ಜಿ ಏನೊಂದು ಚಿಕ್ಕ ಪೀಸ್ ಹಾಕ್ಬಿಟ್ಟು ಮರ ಕೇಳ್ತಿದ್ರಿ ನನ್ನ ಮಕ್ಕಳು ನಡ್ರಿ ಆಚೆಗೆ ಬಾರಜಿ ಬೇಗ ಬಾ. ತೊಳಪ್ಪ ಅಜ್ಜಿ ತಿನ್ಸು ಅಜ್ಜಿ ಕಂದ ಅಪ್ಪ ಅವಳಿಗೊಂದು ಪೀಸ್ ಕೊಟ್ಬಿಟ್ಟು ಪ್ಲೇಟ್ಗೆ ಹಾಕ್ಬಿಟ್ಟು ಹಾ ತೊಳಜ್ಜಿ ವೆರಿ ಗುಡ್ ವೆರಿ ಗುಡ್ ಹಿಂಗೆ ಡವ್ ಮಾಡು ಅಂದ್ರೆ ತ್ರಿಷಿಕಾ ಪರ್ಫೆಕ್ಟ್. ಹಾ ಕೇಕ್ ಚೆನ್ನಾಗಿದೆ. ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಗೃಹ ಪ್ರವೇಶ ಇದೆ, ಸುಮನ್ ಅವ್ರ ರಿಲೇಟಿವ್ದು ಒಬ್ರದ್ದು ಗೃಹ ಪ್ರವೇಶ ಇದೆ. ಸೊ ಎಲ್ಲ ಇವಾಗೆಲ್ಲ ಆಟ ಆಡ್ಕೊಂಡು ಕೂತಿದ್ರು ಮನೇಲಿ. ಎಲ್ಲರೂ ಇವಾಗ ರೆಡಿ ಹಾಕೋದ್ರು, ನಾವು ರೆಡಿಯಾಗಿ ಹೊರಟಿದ್ದೀವಿ ಇವಾಗ. ಕಂದ ಕಂದ ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನು? ಸಂಜು ಹೇಳು ನಿನ್ನ ಹೆಸರು. ಫುಲ್ ನೇಮ್ ಏನಪ್ಪ? ಫುಲ್ ಹೆಸರು ಹೇಳ್ಬಿಡಪ್ಪ, ಜೋರಾಗಿ ಹೇಳ್ಬಿಡು. ಅತ್ತಿಗೆ ಸಂಜು ಹೇಳಪ್ಪ. ಏನಿನ್ ಫುಲ್ ನೇಮು? ಜೋರಾಗಿ ಹೇಳು. ಜೋರಾಗಿ ಹೇಳ್ಬೇಕು. ವೆರಿ ಗುಡ್. ಇದ್ಯಾರು? ತಾತನ ಹೆಸರೇನು? ಜೋರಾಗಿ ಹೇಳು. ಜೋರಾಗಿ ಹೇಳ್ಬೇಕು. ಅದ್ಯಾರು? ಅವ್ರ ಹೆಸರೇನು? ಅಮ್ಮಮ್ಮ ಹೆಸರೇನು? ಇದ್ಯಾರು? ಇಲ್ಲಿ ಕಂದ ಇದ್ಯಾರು? ಜೋರಾಗಿ ಹೇಳು. ಯಾರು ಹೆದರ್ಕೋಬೇಡಿ. ಅಷ್ಟೆಲ್ಲ ಮಾತಾಡಿ ಬೇಡಪ್ಪ. ಅಲ್ಲ ನಡೆಯುತ್ತೆ. ಓ ತಾಳ್ಮೆ. ಸುಮನ್ ಅಣ್ಣ ಕರೆದ್ನಲ್ಲ, ಇವಳು ಅದನ್ನೇ ಕೇಳಿಸ್ಕೊಂಡು ಇದನ್ನ ಕರೆದ್ನ. ನಿನ್ನೆ ವ್ಲಾಗ್ ಎಂಡ್ ಮಾಡೋಕ್ಕೆ ಆಗಲಿಲ್ಲ. ನೈಟ್ ಬಂದಿದ್ದು ಲೇಟ್ ಆಯಿತು. ಫಂಕ್ಷನ್ ಮುಗಿಸ್ಕೊಂಡು ಎಲ್ಲ ಸಿಕ್ಕಿದ್ರು, ಮಾತಾಡಿಕೊಂಡು ಊಟ ಎಲ್ಲ ಮಾಡಿ ಮನೆಯೆಲ್ಲ ನೋಡ್ಕೊಂಡು. ಆ್ಯಕ್ಚುಲಿ ಮನೆಯೆಲ್ಲ ತುಂಬ ಚೆನ್ನಾಗಿತ್ತು. ಇಂಟೀರಿಯರ್ಸ್ ಆಗಿರ್ಬೋದು ಅದೆಲ್ಲ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚೆನ್ನಾಗಿ ಮಾಡಿಸಿದ್ರು. ಸೊ ಎಲ್ಲ ಮುಗಿಸಿ ನಾವು ಬರೋ ಅಷ್ಟರಲ್ಲೇ ತುಂಬ ಲೇಟಾಗಿ ಹೋಗಿತ್ತು. ಆ್ಯಂಡ್ ನಿನ್ನೆ ಎಲ್ಲ ಫುಲ್ ಟಯರ್ಡು. ನಿನ್ನೆ ಬೆಳಗ್ಗೆಯಿಂದ ಬರೀ ಕೇಕ್ ಮಾಡೋದು ಅದು ಇದು ಎಲ್ಲ ಮನೆ ತುಂಬ ಇದ್ದರು. ಆಟ ಆಡಿಕೊಂಡು ನೈಟ್ ಫಂಕ್ಷನು ಸಕ್ಕಾಗಿತ್ತು. ಸೊ ಒಂದಿದೆ ಮಲ್ಕೊಂಬಿಟ್ವಿ. ಸೊ ಅದಕ್ಕೆ ವ್ಲಾಗ್ ಈಗ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.